ಹ್ಮ್ ಹ್ಮ್ ಇಷ್ಟ ದಿನ ನಾನು ಹೆಸರು ಹೇಳ್ಬಿಟ್ಟು ಮಾಡ್ತಿದ್ದ, ಓಕೆ ಹೆಸರು ಹೇಳ್ದೆ ಮಾಡಿದಾನೆ. ಅದಕ್ಕೆ ತಿರ್ಗಾ ಇವತ್ತು ನಾಳೆಯಲ್ಲಿ ತಿರ್ಗಾ ಇನ್ನೊಂದು ಕಂಪ್ಲೇಂಟ್ ಕೊಡಕ್ ನಾನು ಹೋಗ್ತಾ ಇದ್ದೀನಿ ತಿರ್ಗಾ ಓಕೆ ಓಕೆ ಯಾವ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀರಾ ಸರ್? ಚಾಮರಾಜಪೇಟೆಗೆ. ಚಾಮರಾಜಪೇಟೆಗೆ. ಓಕೆ, ಅಲ್ಲಿ ಆಕ್ಷನ್ ಬೇಗ ಆಗ್ತಾ ಇದೆ ಆಗಿದ್ರೆ. ಅಲ್ಲ, ತುಂಬಾ ಚೆನ್ನಾಗ್ ಆಗ್ತಾ ಇದೆ, ತುಂಬಾ ಒಳ್ಳೆಯವರು, ಆಮೇಲೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮಾಡ್ತಾರೆ. ಪಾಪ ಎಲ್ಲಾರ್ಗು ಬಂದವ್ರಿಗೂ ಬೇರೆಯವ್ರಿಗೂ ಅಷ್ಟು ಚೆನ್ನಾಗಿ ಬಿಹೇವ್ ಮಾಡ್ತಾ ಇದಾರೆ. ಅದು ಅವಿನಾಶ್ ಅನ್ನೋರು ಹ್ಯಾಂಡ್ಲ್ ಮಾಡ್ತಾ ಇರೋದು, ಅವ್ರಂತೂ ತುಂಬಾ ಒಳ್ಳೆಯವರು. ಅವ್ರ ಜೊತೆಗೆ ಮಿಕ್ಕದವ್ರು ಅಷ್ಟೇ, ಒಂದ್ ದಿವಸನು ನನಗೆ ಕಾಯಿಸ್ಲಿಲ್ಲ. ಆಮೇಲೆ ಅವ್ರನ್ನೆಲ್ಲ ಅಷ್ಟು ಜನ ಇಷ್ಟು ಫಾಸ್ಟ್ ಆಗಿ ಹಿಡ್ಕೊಂಡ್ ಬರ್ತಾರೆ ಅನ್ನೋದು ನಂಗೆ ಗೊತ್ತಿರ್ಲಿಲ್ಲ. ಯಾಕಂದ್ರೆ 1 ವರ್ಷ ಆಯ್ತು JP ನಗರ್ ಸ್ಟೇಷನ್ ಕೊಟ್ಟು, ಇನ್ನ ಒಬ್ರುನು ಹಿಡ್ಕೊ ಬಂದಿಲ್ಲ. ಓಕೆ, ಈಗ ಮೊದ್ಲು ನೀವು ಡಾಗ್ ಬ್ರೀಡ್ ಏನು ವಿಡಿಯೋ ವೈರಲ್ ಆಯ್ತು ಅವಾಗ ಮಾಡ್ತಿದ್ದವರು ಬೇರೆ. ಓಕೆ, ಇಲ್ಲ, ಅವ್ರದ್ದು ನಾಯಿ ಬ್ರೀಡರ್ಸ್ ಅವರು, ಇದು ನಾಯಿ ಬ್ರೀಡರ್ಸ್ ಇರ್ತಾರಲ್ಲ ಅವರು. ಇದು ಬಂದು ಯಾರು ನನಗೆ ಗೊತ್ತಿಲ್ದೇ ಇರೋರು, ಅವರೆಲ್ಲ ನಂಗೆ ಗೊತ್ತಿರೋರು. ಪಾಸಿಟಿವ್ ಆಗಿ ತಗೊಂಡಿದ್ರಾ ಸರ್ ಹಾಗಿದ್ರೆ ಅವಾಗಿಂದು? ನಾನು ಎಲ್ಲಾ ಪಾಸಿಟಿವ್ ಆಗೇ ತಗೊಳ್ತೀನಿ ಸರ್, ತಲೆನೇ ಕೆಡ್ಸ್ಕೊಳಲ್ಲ. ಅದು ಮಿತಿ ಮೀರುತ್ತಲ್ಲ ಸರ್, ಮಿತಿ ಮೀರುತ್ತೆ ಅಂದ್ರೆ ನಮ್ಮ ಅಪ್ಪ ಅಮ್ಮ ಹರ್ಟ್ ಆಗಂಗ್ ಸ್ಟಾರ್ಟ್ ಆಗ್ತಾರಲ್ಲ, ಅವ್ರಿವ್ರು ನೆಂಟರುಗಳು ಹೇಳ್ತಾರೆ ಏನ್ ಹಿಂಗ್ ಬೈತಾ ಇದಾರೆ ಅಂತ, ಅವಾಗ ನಾನು ಆಕ್ಷನ್ ತಗೊಳ್ತೀನಿ. ಆದ್ರೆ ನಮ್ಮ ಅಪ್ಪ ಅಮ್ಮಂಗ್ ಕಿವಿಗ್ ಮುಟ್ಟದೇ ಇದ್ರೆ ನಾನು ಅದು ಇನ್ನೂ ಎಷ್ಟು ದೊಡ್ಡದಾದ್ರೂ ನಾನು ತಲೆನೂ ಕೆಡಿಸ್ಕೊಳಲ್ಲ. ಟೋಟಲಿ ಪರ್ಸನಲ್ ಅಟ್ಯಾಕ್ ಶುರು ಆಯ್ತು. ಆಮೇಲೆ ಕೊಲೆ ಬೆದರಿಕೆ, ಅಲ್ಬಾ ಇಲ್ಬಾ ಸಾಯಿಸ್ಬಿಡ್ತೀನಿ, ಇದ್ ಮಾಡ್ಬಿಡ್ತೀನಿ, ಬೀಜ ತೆಗೆದು ಬಿಡ್ತೀನಿ ಅಂತೆಲ್ಲ ತುಂಬಾ ಅಟ್ಯಾಕ್ ಆಯ್ತು. ಅದ್ರಲ್ಲಿ ಇನ್ನೊಬ್ಬ ಚೆಲುವ ಕನ್ನಡಿಗ ಅಂತ ಮಂಡ್ಯ, ಅವನು ತುಂಬಾ ಸಣ್ಣಗಿದಾನೆ, ಗ್ರೀನ್ ಶಾಲ್ ಹಾಕೊಂಡು, ಅವನ ಮೇಲೆ ಇವತ್ತು ಹೊಸ FIR ಮಾಡ್ತಾ ಇದ್ದೀನಿ ಸರ್. ಯಾಕಂದ್ರೆ ಇದ್ರಲ್ಲಿ ಅವನು ಮಿಸ್ ಆಗಿದ್ದ, ಅಂದ್ರೆ ಇವ್ರು ಮಿಸ್ ಮಾಡಿದ್ರು ಟೈಪ್ ಮಾಡೋದ್ರಲ್ಲಿ, ಅವಾಗಿಂದ ತೊಂದರೆ ಮಾಡ್ತಿದ್ದ. ಅವನು ಇವಾಗ ಜಾಸ್ತಿ ಮಾಡ್ತಾ ಇದ್ದಾನೆ. ಈಗ ಅವನ್ಗೆ ಇನ್ನೊಂದು ಸಪರೇಟ್ FIR ಈಗ ಇವತ್ತು ನಾಳೆ ಒಳಗೆ ಮಾಡ್ತಾ ಇದ್ದೀನಿ ಸರ್. ಟೋಟಲಿ ಏನ್ ಬಿಗ್ ಬಾಸ್ ಅಲ್ಲಿ, ಅಂದ್ರೆ ಬಿಗ್ ಬಾಸ್ ವಿಚಾರವಾಗಿ ನೀವು ಗಿಲ್ಲಿ ಅವರು ವಿಚಾರವಾಗಿ ಏನ್ ಮಾತಾಡ್ತೀರಾ, ಆ ವಿಚಾರ ಇಟ್ಕೊಂಡು ಜಾಸ್ತಿ ಇದ್ ಮಾಡ್ತಾ ಇದಾರ ಅಂತ ನಿಮ್ಮೆ? ಹಂಗಂತ ಅಲ್ಲ ಸರ್, ಅವ್ರಿಗೊಂದು ಟಾಪಿಕ್ ಬೇಕು. ನಾನು ಸೋಷಿಯಲ್ ಮೀಡಿಯಲ್ಲಿ ತುಂಬಾ ವೈರಲ್ ಆಗ್ತಾ ಇದ್ದೀನಿ. ಇದರಿಂದ ಇವ್ನ ಹೆಂಗಾರ ಮಾಡಿ ಹೆಸರು ತುಳಿಬೇಕು, ಹಾಳ್ ಮಾಡ್ಬೇಕು, ಹೆಸರು ಹಾಳ್ ಮಾಡ್ಬೇಕು, ಇವ್ನು ಸ್ವಿಚ್ ಆಫ್ ಮಾಡಿ ಮೊಬೈಲ್ ಇದ್ ಮಾಡ್ಬಿಟ್ಟು ಇವ್ನು ಅಡ್ರೆಸ್ ಇಲ್ದಂಗ್ ಮಾಡ್ಬೇಕು ಅನ್ನೋದು ಹಠ ಬಿದ್ದಿದ್ದಾರೆ. ಓಕೆ, ಸೊ ಟೋಟಲ್ ನಿಮ್ಗೆ ಪರ್ಸನಲ್ ಆಗಿ ಯಾರು ಅವ್ರ ಪರಿಚಯ ಇಲ್ಲ? ಅವ್ರಿಗೆ ಯಾರು ಪರಿಚಯ ಇಲ್ಲ ಸರ್. ನನ್ಗೆ ಇಲ್ಲಿ ಈ ಕೇಸಲ್ಲಿ ಒಬ್ರು ಪರಿಚಯ ಇಲ್ಲ. ಅದೇ ನಾಯ್ದಾಗಿತ್ತಲ್ಲ 1 year ಬ್ಯಾಕು, ಅದ್ರಲ್ಲಿ ಒಂದು 3-4 ಜನ ಗೊತ್ತಿರೋರೇ ಕಮೆಂಟ್ ಮಾಡ್ತಾ ಇದ್ರು, ಬ್ಯಾಡ್ ಕಮೆಂಟ್ ಮಾಡ್ತಾ ಇದ್ರು. ಅವ್ರ ಮೇಲೆ ಕೊಟ್ಟಿದ್ರು ಅವ್ರು ಹಿಡ್ಕೊಂಡ್ ಬರ್ಲಿಲ್ಲ. ಓಕೆ, ಎಸ್ ಹಾಗಿದ್ರೆ ನೆಕ್ಸ್ಟ್ ಏನು ಅಂದ್ರೆ ನಿಮ್ಮ ಈಗ ಕಾನೂನು ಹೋರಾಟ ಮಾಡ್ತೀರಾ ಅಂದ್ರೆ? 100% ಸರ್. ಈಗ ಅವರೇನೆ ಬಂದ್ಬಿಟ್ಟು ಸಾರಿ ಒಪ್ಕೊಂಡು, ಹೌದು ಮಂಟಿನ ಕೆಲಸ ಮಾಡಿ ತಪ್ಪಾಯ್ತು ಅಂತ ಹೇಳಿಕೆ ಕೊಟ್ಟು, ಮೊಬೈಲು ಕೊಟ್ಟು ಹೋಗಿದ್ದಾರೆ. ಅಂದ್ರೆ ಸೀಸ್ ಮಾಡಿದಾರೆ ಮೊಬೈಲ್ ನಾನು. ಆದ್ರೆ ಅಷ್ಟಕ್ಕೆ ಸ್ಟಾಪ್ ಆಗ್ಬಿಡುತ್ತೆ ಅಂತ ಅವ್ರು ಅನ್ಕೊಂಡ್ಬಿಟ್ಟಿದ್ದಾರೆ. ನಾನೇ ತಪ್ಪು ಒಪ್ಕೊಂಡ್ಬಿಟ್ರೆ ಕೇಸ್ ಬೇಗ ಕ್ಲೋಸ್ ಆಗುತ್ತೆ ಅಂತ. ನಾನು ಅಷ್ಟಕ್ಕೆ ಬಿಡಲ್ಲ, ನನ್ನ ಮಾನನಷ್ಟ ಮೊಕದ್ದಮೆ ಕೇಸು ಹಾಕ್ತಾ ಇದೀನಿ ಕೋರ್ಟ್. ಈಗ ಕ್ಷಮೆಯಾಚನೆ ಮಾತ್ರ ಅಲ್ಲ, ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ಹಾಗಿದ್ರೆ? ನಾನೇನಿಲ್ಲ, ಅವರು ನನ್ ಮಾನ ಮರ್ಯಾದೆ ಕಳೆದಿದ್ದಾರೆ. ನಾನು ಅವ್ರನ್ನ ನಂದು ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಿ 1 ಕೋಟಿ ಕೇಸ್ ಹಾಕ್ತಾ ಇದ್ದೀನಿ ಸರ್. ಓಕೆ, ಮಾನನಷ್ಟ ಮೊಕದ್ದಮೆ ಕೇಸ್ ನೀವು 1 ಕೋಟಿಗೆ 1 ಕೋಟಿಗೆ ಹಾಕ್ತಾ ಇದ್ದೀನಿ ಇವಾಗ. ಓಕೆ, ಟೋಟಲಿ ಇನ್ಯಾರಿಗೂ ಈ ರೀತಿ ಮಾಡಬಾರ್ದು ಅನ್ನೋದು ತಮ್ಮ ಇಂಟೆನ್ಷನ್ ಅಷ್ಟೇ. ಯಾಕಂದ್ರೆ ಈ ತರ ಒಬ್ರು ಯಾರು ಸ್ಟ್ರಿಕ್ಟ್ ಆಗಿ ನಂತರ ಹಿಂಗ್ ಮಾಡಿ ಇದ್ ಮಾಡಿ, ಪಾಪ ಈಗ ನಂಗೆ ಸಪೋರ್ಟು ಪೊಲೀಸ್ ಅವರು ಅಷ್ಟ್ ಮಾಡಿರೋದ್ರಿಂದ ಇಷ್ಟು ಈಸಿಯಾಗಿ ಸಿಗಾಕೊಂಡ್ರು. ಈ ತರ ಕಾನೂನು ರೀತಿಯಾಗಿ ಹೋಗ್ಲಿ ಎಲ್ಲಾರು ಅಂತ ನಾನು ಹೇಳ್ತೀನಿ. ಅದ್ರ ತಕ್ಕನಂಗೆ ಪೊಲೀಸ್ ಅವರು ಸಹಕರಿಸಿದ್ರೆ, ಈಗ ಬೇರೆಯವ್ರು ನೋಡಿ ಪೊಲೀಸ್ ಅವ್ರು ಆಕ್ಷನ್ ತಗೊಳಲ್ಲ ಅಂತ ಈಗ ನನ್ಗೂ ಅದೇ ನಂಬಿಕೆ ಇತ್ತು. ಆದ್ರೆ ಈಗ ಚಾಮರಾಜಪೇಟೆ ಸ್ಟೇಷನ್ ಅವರಿಂದ ನನ್ ನಂಬಿಕೆ ಇಲ್ಲ, ಈ ತರನು ಇರ್ತಾರೆ ಒಳ್ಳೆಯವರು, ಸಾಲ್ವ್ ಆಗುತ್ತೆ, ನಾವು ಲೀಗಲ್ ಆಗಿ ಹೋಗ್ಬೇಕು, ಇಲ್ಲಿಗಲ್ ಆಗಿ ನಾವೇ ಅದನ್ನ ಕಾನೂನು ಕೈಗೆ ತಗೋಬಾರ್ದು. ಅಂದ್ರೆ ಈಗ ಬೇರೆಯವ್ರಾದ್ರೆ ಕರ್ಸ್ಬಿಟ್ಟು ಒಡಿಸ್ಬಿಡೋದು, ಇಲ್ಲ ರೌಡಿಗಳು ಬಿಡಿಸಿ ಇದ್ ಮಾಡೋದು, ಎದುರಿಸೋದು, ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡ್ಬಿಟ್ಟು ಹಂಗ್ ಮಾಡ್ಬೇಡಿ ಅನ್ನೋದು, ಅವ್ರಿಗೆ ಹೋಗಿ ಎದ್ರಕೊಂಡು ದುಡ್ಡು ಕೊಡೋದು, ಆತರ ಎಲ್ಲ ಮಾಡ್ತಾರೆ. ಆತರ ಎಲ್ಲ ಏನು ಆಗ್ಬಾರ್ದು ಅಂತ ನಾನು ಲೀಗಲ್ ಆಗೇ ಹೋದೆ. ಆದ್ರೆ ಇದ್ರಲ್ಲಿ ನನ್ಗೆ ತುಂಬಾ ಸಕ್ಸಸ್ ಆಯ್ತು ಸರ್. ಎಸ್ ಸರ್. ಓಕೆ, ಇನ್ನೇನಾದ್ರೂ ಡೀಟೇಲ್ಸ್ ಇದೆ ಈ ವಿಚಾರವಾಗಿ, ಅಥವಾ ಸದ್ಯಕ್ಕೆ ಏನಾದ್ರು? ಇದ್ರಲ್ಲೆಲ್ಲ ಗ್ರೂಪ್ ಗಳು ಮಾಡ್ಕೊಂಡು ಗ್ರೂಪ್ ಅಲ್ಲಿ ಹೇಳ್ತಾ ಇದ್ರಂತೆ, ನಾನ್ ಸ್ಟಾಪ್ ಫೋನ್ ಮಾಡ್ತಾನೆ ಇರಿ. ಹೆಂಗಂದ್ರೆ ಅವ್ನು ಹುಚ್ಚಿಡ್ದು ಹುಚ್ಚನಾಯ್ತರ ಆಗಿ ಅವನು ಸ್ವಿಚ್ ಆಫ್ ಮಾಡಿ ಊರ್ ಬಿಟ್ಟು ಇನ್ನೆಲ್ಲೂ ಯಾರಿಗೂ ಯಾಕಪ್ಪ ಗಿಲ್ಲಿ ಬಗ್ಗೆ ಮಾತಾಡ್ದೆ ಅನ್ನೋದು ಅನ್ನಿಸ್ಬೇಕು ತರ ಅವರು ಟಾರ್ಗೆಟ್ ಮಾಡಿದ್ರು. ಆದ್ರೆ ನನ್ ಫೋನ್ ಅಲ್ಲಿ ಅದೇನೋ ಸೆಟ್ಟಿಂಗ್ ಇರೋದ್ರಿಂದ ನಾನು ಆ ಸೆಟ್ಟಿಂಗ್ ಆನ್ ಮಾಡಿರೋದ್ರಿಂದ ರಿಂಗೇ ಆಗಲ್ಲ, ಬರೀ ರೆಡ್ ಲೈಟ್ ತರ ಬಂದು ಮಿಸ್ ಕಾಲ್ ತರ ಅದು ಇದಾಗಿರುತ್ತೆ. ಅಷ್ಟೇ ಬ್ಲಾಕ್ ಆಗುತ್ತೆ. ಆದ್ರೆ ಅವರು ವಾಯ್ಸ್ ರೆಕಾರ್ಡ್ ಮಾಡಿ ಸಿಗಾಕೊಂಡಿದ್ದಾರೆ, ಎಲ್ಲ ವಾಯ್ಸ್ ರೆಕಾರ್ಡ್ ಮಾಡ್ಬಿಡ್ತಾರೆ. ವಾಯ್ಸ್ ರೆಕಾರ್ಡ್ ಅದ್ರಲ್ಲಿ ಅಲ್ಕಮಾತ್ ಎಲ್ಲ ಬೈದಿರೋದೆಲ್ಲ ಸಿಗಾಕೊಂಡು ಐಫೋನ್ ಅಲ್ಲಿ ಅದೊಂದು ಆಪ್ಷನ್ ಇದೆ, ಇಲ್ಲ ಅಂದ್ರೂ ನಿಮ್ಗೆ ವಾಯ್ಸ್ ಮೆಸೇಜ್ ಕಳಿಸಬಹುದು ಅವರು. ಅದ್ರಲ್ಲಿ ಕಳ್ಸಿದಾಗ ಅಲ್ಕಮಾತ್
ಹಿಂಗೆಲ್ಲ ಕಳ್ಸಿದೆ, ತುಂಬಾ ಅಲ್ಕಮತ್ ಕಳ್ಸಿದಾರೆ. ಓಕೆ ಅದನ್ನೆಲ್ಲ ರೆಕಾರ್ಡ್ 80 ಜನದ್ ಕೊಟ್ಟಿದ್ದೆ. ಇವಾಗ ಇನ್ನ ಒಂದು 200 ಜನದ್ದು ಬಂದಿದೆ ತಿರ್ಗಾ ಹೊಸದಾಗಿ. ಓಕೆ ಈಗ ಅದಕ್ಕೆ ಇನ್ನೊಂದು ಹೊಸ ಕೇಸ್, ಈಗ ಚೆಲುವ ಕನ್ನಡಿಗ ಅಂತ ಒಬ್ಬ ಮಂಡ್ಯಲ್ಲಿ ತುಂಬಾ ಇದ್ ಮಾಡ್ತಾ ಇದ್ದಾನೆ, ಒಂದು ಸೇರ್ಸಿ ಅವ್ನು A1 ಮಾಡಿ ಈಗ ಮಿಕ್ಕಿದ್ ಇನ್ನೊಂದು ಹೊಸ ಕೇಸ್ ಆಗ್ತಾ ಇದೀನಿ.